ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸಿಕೊಳ್ಳದಲೇ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿ ಕರ್ನಾಟಕದ ಯುವ ಮಿತ್ರರೆಲ್ಲರೂ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದಾರೆ. ಜಮೀನುಗಳನ್ನು ಅಕ್ವಿಷನ್ ಮಾಡಿರೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರ್ಣವಾದಂಥ ಒಂದು ಅಂತ್ಯವನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಮತ್ತೊಂದಿಲ್ಲ. ಭಾಳಷ್ಟು ಜನ ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ತಾಣ ಭಾಳಷ್ಟು ಮುಂದುವರಿದಿದೆ. ಪ್ರತಿಯೊಬ್ಬ ರೈತನೂ ಈ ಒಂದು ವಿಚಾರನ ನೋಡ್ತಾ ಇರ್ತಾನೆ. ಈ ವ್ಯವಸ್ಥೆಯಲ್ಲಿ ನೀವು ತೆಗೆದುಕೊಂಡಿರೋಂಥ ನಿಲುವುಗಳು ರೈತರಿಗೆ ಎಲ್ಲೋ ಒಂದು ಕಡೆ ಮಾರಕ ಆಗುತ್ತೆ, ಯುವಕರಿಗೆ ಮಾರಕ ಆಗುತ್ತೆ. ಒಂದು ಇವತ್ತು ನಾನು ಸಹ ತಿಳಿದಂಥ ವಿಚಾರ, ಇವತ್ತು ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲ್ಯಾಂಡ್ ಆರ್ಡ್ರನ್ನ ಕೈ ತೆಗೆದುಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸಿಕೊಳ್ಳದಲೇ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಒಬ್ಬ ವಿದ್ಯಾವಂತನಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿ ಕರ್ನಾಟಕದ ಯುವ ಮಿತ್ರರೆಲ್ಲರೂ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದಾರೆ. ಅದೇ ರೀತಿ ಯಾವುದಾದ್ರು ಹಿಂದೆ ಜಮೀನುಗಳನ್ನು ಅಕ್ವಿಷನ್ ಮಾಡಿರೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರ್ಣವಾದಂಥ ಒಂದು ಅಂತ್ಯವನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ಏನು ಅಕ್ವಿಷನ್ ಮಾಡಿರೋಂಥ ಪ್ರಶ್ನೆ ಯಾರು ಅನ್ನೋದನ್ನು ಜನರ ಮನಸ್ಸಲ್ಲಿ ಇವಾಗ ಹೋಗಿದೆ. ಏನು 2004ರಲ್ಲಿ 2006ರಲ್ಲಿ ಅಕ್ವಿಷನ್ ಮಾಡಿರೋಂಥ ಕುಮಾರಸ್ವಾಮಿಯವರು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಆ ಸಂದರ್ಭದಲ್ಲಿ ಅಕ್ವಿಷನ್ ಮಾಡಬೇಕಾದ್ರೆ ಆಲೋಚನೆ ಮಾಡಬೇಕಾಯಿತು ಇನ್ಫೋರ್ವನ್ನು ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲಿ. ಹಾಗೆಯೇ ತದನಂತರ ಅವರು ಅಕ್ವಿಷನ್ ಮಾಡೋಂಥದ್ದು ಪರಿಪೂರ್ಣತೆಯಲ್ಲಿ ಅವತ್ತಿನ ದಿನ ಕೆಲಸ ಮಾಡದಲೇ ರೈತರಿಗೆ ಅತಂತ್ರ ಸ್ಥಿತಿಲಿ ತಂದು ಮತ್ತೊಂದು ಹೊಡೆತವನ್ನು ರೆಡ್ ಝೋನ್ ಮಾಡಿ ರೈತರಿಗೆ ಈ ಕಡೆ ಕೃಷಿನೂ ಬೆಳೀಲಿಕ್ಕಾಗಲ್ಲ ಕಾನೂನು ವ್ಯವಸ್ಥೆಯಲ್ಲಿ, ಇಲ್ಲ ಅವ್ರು ಈಚೆ ಬರಲಿಕ್ಕೂ ಆಗದಿರೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 20 ವರ್ಷ ಕಷ್ಟವನ್ನು ಅನುಭವಿಸ್ತಾ ಇರೋಂಥದ್ದು ಇಡೀ ಒಂದು ಕರ್ನಾಟಕದ ರೈತ ಕುಟುಂಬದವ್ರು ನೋಡ್ತಾ ಇದ್ದೀರಿ. ಇದ್ರ ಮಧ್ಯೆ ಈ ಅಕ್ವಿಷನ್ ಮಾಡಿರೋದನ್ನು ಅಟ್ಲೀಸ್ಟ್ ಭಾಳಷ್ಟು ಜನ ರೈತರುಗಳು ಬಂದು ನಮ್ಮ ಈ ಅತಂತ್ರ ಸ್ಥಿತಿಯಿಂದ ನಿವಾರಣೆ ಮಾಡಿ ಅಂತ ಕೇಳಿರೋಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹಿಂದೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಉದ್ಯೋಗವನ್ನು ಬೇಡಿಕೆ ಇರೋಂಥ ಒಂದು ವ್ಯವಸ್ಥೆಯಲ್ಲಿ ಉದ್ಯಮದಾರರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋ ಅಂತ ಕೇಳಿದಂಥದ ವಿಚಾರದಲ್ಲಿ ಇವತ್ತು ಆ ಒಂದು ಪರಿಪೂರ್ಣತೆಯ ಪ್ರಯತ್ನವನ್ನು ಮಾಡ್ತಿರ್ಬೇಕಾದ್ರೆ ಇವರೇ ಎಲ್ಲ ರೀತಿಯ ಸೃಷ್ಟಿ ಮಾಡಿರೋಂಥ ವ್ಯವಸ್ಥೆಗೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ರೈತರು ಸುಮಾರು 75% 75% ಒಮ್ಮತವನ್ನು ಕೊಟ್ಟಿರೋಂಥದ್ರಲ್ಲಿ ನಾನಾ ರೀತಿಯ ಅಡಚಣೆಗಳನ್ನು ಒದಗಿಸ್ಕೊಂಡು ರಾಜಕೀಯನ ಬಳಸ್ಕೊಂಡು ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿರೋಂಥದ್ದು ಯಾರೂ ಸಹಿಸ್ಕೊಳಲ್ಲ. ಭಾಳಷ್ಟು ಜನ ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ತಾಣ ಭಾಳಷ್ಟು ಮುಂದುವರಿದಿದೆ. ಪ್ರತಿಯೊಬ್ಬ ರೈತನೂ ಈ ಒಂದು ವಿಚಾರನ ನೋಡ್ತಾ ಇರ್ತಾನೆ. ಇದನ್ನು ನಾನು ಒಂದು ಮಾತಿನ ವಿರೋಧ ಪಕ್ಷದವ್ರು ಕೇಳ್ಕೊತೇನೆ,
ಈ ವ್ಯವಸ್ಥೆಯಲ್ಲಿ ನೀವು ತೆಗೆದುಕೊಂಡಿರೋಂಥ ನಿಲುವುಗಳು ರೈತರಿಗೆ ಎಲ್ಲೋ ಒಂದು ಕಡೆ ಮಾರಕ ಆಗುತ್ತೆ, ಯುವಕರಿಗೆ ಮಾರಕ ಆಗುತ್ತೆ. ಇವತ್ತಿನ ದಿನ ಅವರು ಯಾರೋ ಪಾಪ ಹೆಣ್ಣು ಮಕ್ಕಳುಗಳು ತಾಯಂದಿರು ಅವ್ರಿಗೆ ಪ್ರಚೋದನೆ ಕೊಟ್ಟು ಇವತ್ತು JMC ಮಾಡಲಿಕ್ಕೆ ಬಂದಿರೋರು ಯಾರು? ಏನು ಸುಮಾರು 21 ರೈತರುಗಳು ಕೇಳಿರೋಂಥ 27 ಜನ ರೈತರಲ್ಲಿ 21 ಜನ ನಮ್ಮ ಜಮೀನುಗಳನ್ನು ನಾವು ತೆಗೆದುಕೊಂಡು ನೀವು ಅಕ್ವಿಷನ್ ಮಾಡಿಕೊಡಿ, ನಮಗೆ ಹಣವನ್ನು ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿರೋಂಥ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಬಂದಿರ್ತಾರೆ. ಈಗ ರೈತರುಗಳು ಯಾರ್ಯಾರು ಅದನ್ನು ಅಕ್ವಿಷನ್ ಮಾಡ್ಕೋಬೇಕು ಅಂತ ಮುಂದೆ ಬಂದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋಂಥದ್ದು ಸರ್ಕಾರದ ಕೆಲಸ. ಯಾರು ರೈತರುಗಳು ನಮಗೆ ಈ ಒಂದು ಅಕ್ವಿಷನಲ್ಲಿ ಮಾಡಿಕೂಡ್ದು ಅಂತಿದ್ದಾರೆ ಅವರ ಜಮೀನುಗಳು ಹೋಗದೇ ಇರೋಂಥ ಪರಿಸ್ಥಿತಿನ ನಾವು ಎಲ್ಲ ರೀತಿಯಲ್ಲೂ ಕಾಪಾಡೋಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಮುಂದೆ ಬಂದಿರೋ ರೈತರಿಗೆ ಈ ರೀತಿಯ ಬೆದರಿಕೆಗಳನ್ನು ಹಾಕ್ಕೊಂಡು ಕಾನೂನಿನ ಉಲ್ಲಂಘನೆ ಮಾಡಿಕೊಂಡು ಅವ್ರು ಯಾರನ್ನು ಪ್ರೇರೇಪಿಸಿ ಪ್ರಚೋದನೆ ಮಾಡಿಕೊಂಡು ಅವ್ರಿಗೆ ಇವಾಗ ಕಾನೂನು ಕೈಗೆ ತೆಗೆದುಕೊಳ್ಳೋಂಥದ್ದು ಈ ಅರಿವುಗಳನ್ನು ನಾವು ಮೂಡಿಸ್ಬೇಕಂತ ಏನು ಅಂತ ಅಂದರೆ ಈ ಥರ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಅವ್ರು ತಿಳಿದೆಲ್ಲೋ ಮಾಡಿದಾಗ ಕಾನೂನನ್ನು ಮುಂದೆ ತೆಗೆದುಕೊಂಡಾಗ 100% ಅವ್ರಿಗೆ ಅವ್ರ ಮೇಲೆ ಕೇಸ್ ಆದಾಗ ಯಾರು ಅವ್ರಿಗೆಲ್ಲ ನೋಡ್ಕೊಳಂಥದ್ದು? ಕಾನೂನಿನ ಆರ್ಥಿಕವಾದಂಥ ಖರ್ಚುಗಳನ್ನು ನೋಡ್ಕೊಳಂಥವ್ರು ಯಾರಾಗ್ತಾರೆ? ನಾನು ಅದಕ್ಕೋಸ್ಕರನೇ ಒಂದು ಮಾತನ್ನೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾರು ಈ ರೀತಿ ಮಾಡಿರೋಂಥ ಹಿನ್ನೆಲೆಯಲ್ಲಿ ಪಾಪ ಅವರೆಲ್ಲರೂ ರೈತರುಗಳಿಗೆ ಗೊತ್ತಾಗ್ದಲ್ಲೇ ಏನೋ ಮಾಡಿದಾರೇನೋ, ಇನ್ನೊಂದ್ಸಲಿ ಆ ಥರ ಮಾಡಬಾರ್ದು ಅನ್ನೋದನ್ನು ಅರಿವು ಮೂಡಿಸ್ಬೇಕು. ಇವತ್ತಿನ ದಿನ FIR ಆದರೆ ಕೋರ್ಟು ಕಚೇರಿ ವರ್ಷವೆಲ್ಲ ಅವರು ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ, ಅವ್ರಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗಿಬಿಡುತ್ತೆ. ದಯವಿಟ್ಟು ಇದು ಸಾಮಾಜಿಕ ತಾಣದ ಮೂಲಕ ಮಾಧ್ಯಮದ ಮೂಲಕ ಈ ಥರ ಯಾರೋ ಹೇಳಿರೋಂಥ ಒಂದು ಎತ್ತಿಕಟ್ಟೋಂಥ ಪ್ರಯತ್ನದಲ್ಲಿ ಅಮಾಯಕರು ಸಿಲುಕಬಾರ್ದು. ದಯವಿಟ್ಟು ಅವ್ರದ್ದೇನೇ ಇದ್ದರೂ ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆ ಹವಾಲುಗಳನ್ನು ಹೇಳಬೇಕೇ ಹೊರತು ಈ ಪೊರಕೆಗಳು ಅವ್ರಿಗೆ ಹೊಡೆಯೋದು ಬಡಿಯೋದು ಅವೆಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಕಾನೂನು ಭಾಳಷ್ಟು ಶಕ್ತಿ ಇದೆ. ಆ ಕಾರಣಕ್ಕೋಸ್ಕರ ಸರ್ಕಾರದವರು ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ರೈತರಿಗೆ ತೊಂದರೆ ಆಗ್ದಂಗೆ ಭಾಳಷ್ಟು ತಾಳ್ಮೆಯಿಂದ ನಡ್ಕೊಳ್ತಾ ಇರೋಂಥದ್ದನ್ನು ಇವರು ವಿರೋಧ ಪಕ್ಷದವರು ಬೇರೆ ರೀತಿಯ ಒಂದು ಪ್ರಯತ್ನವನ್ನು ಪ್ರಚೋದನೆಗೊಳಿಸಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸೊ ಇದು ಒಳ್ಳೆಯದಲ್ಲ, ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದಲ್ಲ. ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರ ಉದ್ದೇಶ ಏನು ಅನ್ನೋದು ಸಾಮಾನ್ಯ ಜನರು ಅರ್ಥಕೊಳ್ಳೋಂಥ ಮುಂದಿನ ದಿನಗಳಲ್ಲಿ ಆಗ ಪಕ್ಷ ಈ ಥರ ತೆಗೆದುಕೊಂಡಾಗ ಆಗ ವ್ಯಥೆ ಪಡುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ